ಎಲ್ಲರಿಗೂ ನಮಸ್ತೆ. ಈ ವ್ಲಾಗಲ್ಲಿ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಹಬ್ಬ ಹೇಗೆ ಮಾಡಿದೆ ಹಾಗೆ ಒಂದು ಸ್ವೀಟ್ ರೆಸಿಪಿನೂ ಕೂಡ ಹಾಕಿದ್ದೀನಿ. ಅಪ್ಪ ಅಮ್ಮ ಮನೆಗೆ ಬಂದಿದ್ದರು ಹಬ್ಬಕ್ಕೋಸ್ಕರ. ಅದೇ ರೀತಿ ಮನೆಯಲ್ಲಿ ನಾನು ದೇವ್ರ ಸಾಮಾನುಗಳನ್ನ ಹೇಗೆ ಕ್ಲೀನ್ ಮಾಡಿಕೊಂಡೆ, ಯಾವ ರೀತಿ ಹಬ್ಬ ಮಾಡಿದೆ, ದೇವ್ರಿಗೆ ಯಾವ ರೀತಿ ಬಟ್ಟೆಗಳನ್ನೆಲ್ಲ ಇಟ್ಟೆ, ಇದನ್ನೆಲ್ಲ ಕೂಡ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಹಾಗೆ ದೇವ್ರ ಸಾಮಾನ ಕ್ಲೀನ್ ಮಾಡೋಕ್ಕೆ ಒಂದು ಸೂಪರ್ ಲಿಕ್ವಿಡ್ ಕೂಡ ಮಾಡಿದ್ದೀನಿ, ಅದನ್ನು ಕೂಡ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಒಂದು ಸರ್ತಿ ಚೆಕ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಈಸಿಯಾಗಿದೆ ಅಂತ. ಆದ್ದರಿಂದ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ನಾನಿಲ್ಲಿ ಫಸ್ಟ್ಗೆ ಇವತ್ತು ಹಸಿ ಕಾಯಿ ಯೂಸ್ ಮಾಡಿಕೊಂಡು ಕಾಯಿ ಬರ್ಫಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಈ ರೀತಿ ನಾನು ಅಳತೆ ಮಾಡ್ಕೊಳ್ತೀನಿ. 2 ಕಪ್ಪಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ. ಅಂದರೆ ಕಪ್ಪಗಿರೋ ಭಾಗನ ನಾನು ತೊಗೊಂಡಿಲ್ಲ, ಫುಲ್ ವೈಟಾಗಿರೋವಂಥದ್ದು ತೊಗೊಂಡಿದ್ದೀನಿ. ಈ ಥರ ಕಾಯಿ ಬರ್ಫಿ ಮಾಡಬೇಕು ಅಂದರೆ ವೈಟಾಗಿರೋ ಕಾಯಿ ತುಂಬ ಚೆನ್ನಾಗಿರುತ್ತೆ ಕಲರು, ಆದ್ದರಿಂದ ಆ ಥರ ತೊಗೊಂಡಿದ್ದೀನಿ. ನೋಡಿ 2 ಕಪ್ಪಷ್ಟು ಕಾಯಿ ತುರಿ. ಅದೇ ಅಳತೆಯಲ್ಲಿ 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನಿಮಗೇನಾದರೂ ಸ್ವೀಟ್ ಜಾಸ್ತಿ ಆಗುತ್ತೆ ಸ್ವಲ್ಪ ಕಮ್ಮಿ ಮಾಡ್ಕೋಬೋದು, ಇಲ್ಲ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅನ್ನೋ ತೊಗೋಬೋದು. ಆದರೆ ಈ ಅಳತೆಯಲ್ಲಿ ತೊಗೊಂಡ್ರೆ ಕರೆಕ್ಟಾಗಿ ಸ್ವೀಟ್ ಆಗುತ್ತೆ ಅಂತ ಹೇಳ್ತೀನಿ. 2 ಕಪ್ ಕಾಯಿ ತುರಿಗೆ 1 ಕಪ್ಪಷ್ಟು ಕಾಯಿ ತುರಿ ನಾನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿದ್ದೀನಿ. ಹಾಗೆ 1 ಸ್ಪೂನಷ್ಟು ಏಲಕ್ಕಿ ಪೌಡರ್, ಇದನ್ನೆಲ್ಲ ಹಾಕಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ರುಬ್ಕೋಬೇಕು. ತುಂಬ ಸಾಫ್ಟ್ ಅಲ್ಲ, ಹಾಗಂತ ತುಂಬ ದಪ್ಪಕ್ಕಿರಬಾರ್ದು, ಆದ್ದರಿಂದ ಮೀಡಿಯಮ್ ಆಗೋವರೆಗೂ ಈ ಥರ ರುಬ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಬಾಣಲಿಗೆ 1-2 ಸ್ಪೂನಷ್ಟು ತುಪ್ಪ ಬಿಸಿ ಆದಮೇಲೆ ರುಬ್ಕೊಂಡಿರೋಂಥ ಕಾಯಿ ತುರಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇಷ್ಟೇ ಅದು ಕಾಯಿ ಬರ್ಫಿ ಮಾಡೋಕ್ಕೆ ಬೇಕಾಗೋದು. ನೋಡಿ ಎಷ್ಟು ಈಸಿಯಾಗಿ ಆಗುತ್ತೆ. ಆದರೆ ಇಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು ಒಂದು 5-10 ನಿಮಿಷ ಟೈಮ್ ತೊಗೊಳುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ತಳ ಹತ್ತಲ್ಲ. ಈ ಥರ ಏನೋ ಸ್ವೀಟ್ ಮಾಡಬೇಕು ಅಂದರೆ ಈ ಥರ ನಾನ್ ಸ್ಟಿಕ್ ಇದ್ದರೆ ಚೆನ್ನಾಗಿ ಮಾಡ್ಕೋಬೋದು. ನೋಡಿ ಈ ರೀತಿ ತಳ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೊತ್ತಾಗುತ್ತೆ ಈ ರೀತಿ ಎಲ್ಲೂ ಅಂಟ್ಕೊಳ್ದಂಗೆ ಬರುತ್ತೆ, ಆವಾಗ ಆಗಿದೆ ಅಂತ. ಈಗ ಇದನ್ನು ನಾನಿಲ್ಲಿ ಒಂದು ತಟ್ಟೆಗೆ ಹಾಕ್ಕೊಳ್ತೀನಿ. ಮೋಲ್ಡ್ ಇದ್ದರೆ ಮೋಲ್ಡ್ಗೆ ಹಾಕ್ಕೋಬೋದು. ನೋಡಿ ಎಷ್ಟು ನಮ್ಗೆ ಗೊತ್ತಾಗುತ್ತೆ ಈ ಥರ ಚೆನ್ನಾಗಿ ಪಾಕ ಬಂದಿದೆ ಅಂದರೆ ನಾವು ಈ ಟೈಮಲ್ಲಿ ತೆಕ್ಕೋಬೋದು. ನಾನೀಗ ಒಂದು ತಟ್ಟೆಗೆ 1/2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈ ತಟ್ಟೆಗೆಲ್ಲ ನೀಟಾಗಿ ಸವರ್ಕೊಳ್ತೀನಿ. ಈಗ ಕಾಯಿ ಬರ್ಫಿ ಇದನ್ನೆಲ್ಲ ತೊಗೊಬಂದು ಇದಕ್ಕೆ ಹಾಕ್ಕೊಳ್ತೀನಿ. ನೋಡಿ ಬಾಣಲಿಯಲ್ಲೆಲ್ಲ ಒಂಚೂರು ಅಂಟ್ಕೊಂಡಿಲ್ವಲ್ಲ, ಆ ರೀತಿ ಆಗಬೇಕು. ಆವಾಗನೇ ಇದೊಂದು ಪಾಕ ಬಂದಿದೆ ಅಂತ ಆ ಟೈಮಲ್ಲಿ ತೆಗೆದುಬಿಟ್ಟು ಈ ಥರ ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಬಿಸಿ ಇದ್ದಂಗೆ ಎಲ್ಲ ಸಮ ಮಾಡ್ಕೋಬೇಕು, ತಣ್ಣಗಾದ್ಮೇಲೆ ಸ್ವಲ್ಪ ಆಗಲ್ಲ. ಅದರಿಂದ ಬಿಸಿ ಇರೋ ಟೈಮಲ್ಲಿ ಈ ರೀತಿ ಮಾಡ್ಕೋಬೇಕು. ಹಾಗೆ ಒಂದು ಸ್ಟೀಲ್ ಸ್ಪೂನ್ ತೊಗೊಂಡು ಈ ರೀತಿ ಸಮವಾಗಿ ಮಾಡ್ಕೊಳ್ತೀನಿ. ಶೇಪ್ ಚೆನ್ನಾಗಿ ಬರುತ್ತೆ, ಆದ್ದರಿಂದ ಈ ರೀತಿ ಮಾಡ್ತಿದ್ದೀನಿ. ಹಾಗೆ ಪಿಜ್ಜಾ ಕಟ್ಟರ್ ತೊಗೊಂಡು ಇವಾಗೇ ಎಲ್ಲ ಶೇಪಲ್ಲಿ ಕಟ್ ಮಾಡಿ ಇಟ್ಕೋಬೋದು. ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ಕ್ವಯರಾಗಿ ಕಟ್ ಮಾಡ್ತಿದ್ದೀನಿ. ಇಲ್ಲಿ ಪಾವನಿ ಕಟ್ ಮಾಡ್ತಿದ್ದಾಳೆ, ಕಟ್ ಮಾಡೋದು ಅವಳಿಗೆ ಇಷ್ಟ ಆದ್ದರಿಂದ ಬಂದಿದ್ದಾಳೆ, ಕಟ್ ಮಾಡ್ತಿದ್ದಾಳೆ. ಅದೇ ರೀತಿ ನಾನು ಹಬ್ಬಕ್ಕೋಸ್ಕರ ಹಾಗೆಯೇ ಹಾಲು ಪೌಡ್ರ್ ಯೂಸ್ ಮಾಡಿಕೊಂಡು ಅದರಲ್ಲೂ ಒಂದು ಬರ್ಫಿ ಮಾಡಿದ್ದೆ, ಅದನ್ನು ಕೂಡ ಕಟ್ ಮಾಡ್ತಿದ್ದೀನಿ. ಇದು ರೆಸಿಪಿ ಇದೆ, ಆದ್ದರಿಂದ ನಾನು ಇಲ್ಲೇನು ತೋರಿಸಿಲ್ಲ, ಸುಮ್ಮನೆ ಕಟ್ ಮಾಡೋದು ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದನ್ನು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಹಬ್ಬ ಮುಗಿದು ತಿರುಗಿ ದಿನವೇ 2 ಸ್ವೀಟು ಖಾಲಿ ಆಗೋಯಿತು, ಅಷ್ಟು ಚೆನ್ನಾಗಿ ಬಂದಿತ್ತು. ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು. ದೇವ್ರ ಮುಂದೆ ಇಟ್ಟಿದ್ರೇ ಆಲ್ಮೋಸ್ಟ್ ಅಲ್ಲೇ ಖಾಲಿ ಮಾಡಾಕ್ಬಿಟ್ಟಿದ್ರು ಅವರು, ಅಷ್ಟು ಇಷ್ಟಪಟ್ಟು ತಿಂದರು. ಇನ್ನೂ ಒಂದು ಸರ್ತಿ ಮಾಡಿಕೊಡ್ಬೇಕು ಮಕ್ಳಿಗೋಸ್ಕರ. ಇದನ್ನೆಲ್ಲ ಕಟ್ ಮಾಡಿ ಒಂದು 5-10 ನಿಮಿಷ ಬಿಟ್ಬಿಟ್ರೆ ತಣ್ಣಗಾಗುತ್ತೆ. ಆಮೇಲೆ ಈ ರೀತಿ ತೆಕ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಟೇಸ್ಟ್ ಅದು ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ಒಂದು ಸರ್ತಿ ಟ್ರೈ ಮಾಡಿ. ಹಾಗೆ ಈಸಿಯಾಗೂ ಕೂಡ ಇರುತ್ತೆ, ತುಂಬ ಪಾಕ ತೆಗಿಬೇಕು ಅವೆಲ್ಲ ಏನು ರಿಸ್ಕ್ ಇರಲ್ಲ. ಈ ರೀತಿ ಒಂದು ಸರ್ತಿ ಮಿಕ್ಸಿಗೆ ಹಾಕ್ಕೊಳ್ಳೋದು ಮಾಡೋದು ತುಂಬಾ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ತುಂಬ ಕಾಯಿ ಇದ್ದಾಗ ಈ ರೀತಿ ಟ್ರೈ ಮಾಡಿದ್ರೆ ತುಂಬಾ ಒಳ್ಳೆಯದು. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಇಷ್ಟ ಆಯಿತು. 2 ಕಾಯಿ ತೊಗೊಂಡಿದ್ದೆ ನಾನು, ಆಲ್ಮೋಸ್ಟ್ 2 ಕಪ್ಪಷ್ಟು ಕಾಯಿ ತುರಿ. ಹಾಗೆ ಸಾಫ್ಟಾಗಿ ಕೂಡ ಬಂದಿತ್ತು. ನೋಡಿ ಇಲ್ಲಿ ದೇವ್ರಿಗೋಸ್ಕರ ಈ ಎಡೆಗಳನ್ನೆಲ್ಲ ಮಾಡಿಟ್ಟೆ ಆಯ್ತು ನಾನು. ಏನಪ್ಪ ಅಂದರೆ ಕಾಯಿ ಬರ್ಫಿ ಹಾಗೆ ಮತ್ತು ಹಾಲು ಪೌಡ್ರ್ ಯೂಸ್ ಮಾಡಿಕೊಂಡು ಅದೊಂದು ಬರ್ಫಿ ಮಾಡಿಟ್ಟೆ. ಈಗ ಇದನ್ನೆಲ್ಲ ಎತ್ತಿಟ್ಟಾದಮೇಲೆ ದೇವ್ರ ಸಾಮಾನು ಕ್ಲೀನ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ನಾನು ದೇವ್ರ ಸಾಮಾನು ಕ್ಲೀನ್ ಮಾಡೋಕ್ಕೋಸ್ಕರ ಇದೊಂದು ಮ್ಯಾಜಿಕ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿರೋಂಥ ಲಿಕ್ವಿಡ್ ಇದು.
ನಾನಿಲ್ಲಿ ವಿಮ್ ಲಿಕ್ವಿಡ್ ತೊಗೊಂಡಿದ್ದೀನಿ. ಈ ಲಿಕ್ವಿಡ್ ಜೊತೆ ಒಂದು 2 ಸ್ಪೂನಷ್ಟು ನಿಂಬುಪ್ಪು ಅಂತ ಸಿಗುತ್ತೆ, ಅದನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಆ ಲಿಕ್ವಿಡ್ ಜೊತೆನೇ ಹಾಕಿದ್ದೀನಿ. ಹಾಗೆ ಪೀತಾಂಬರಿ ಇದನ್ನು ಕೂಡ ಸೇರಿಸ್ಕೊಳ್ತೀನಿ. ಒಂದು 3ರಿಂದ 4 ಸ್ಪೂನಷ್ಟು. ನಮ್ಮ ಪಾತ್ರೆಗಳು ಎಷ್ಟಿದೆ ಅಂತ ನೋಡಿಕೊಂಡು ಈ ರೀತಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಈ ಥರ ಎಲ್ಲ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಆ ನಿಂಬುಪ್ಪೆಲ್ಲ ಕರಗಬೇಕು, ಅದುವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಒಂದು ಸರ್ತಿ ನೀವೇನಾದರೂ ದೇವರ ಸಾಮಾನು ತೊಳೆದ್ರೆ ಮತ್ತೆ ಯಾವ ಲಿಕ್ವಿಡು ಕೂಡ ಯೂಸ್ ಮಾಡಲ್ಲ, ಅಷ್ಟು ಚೆನ್ನಾಗಿ ಪಾತ್ರೆ ಆಗುತ್ತೆ. ನಿಮಗೆ ತೋರಿಸ್ತೀನಿ ನಾನು ಮೊದಲು ಹೇಗಿತ್ತು ಹಾಗೆ ಇವಾಗ ಹೇಗಾಗಿದೆ ಪಾತ್ರೆಗಳು ಅಂತ ನೋಡಿ. ಈಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನಿಂಬುಪ್ಪೆಲ್ಲ ಕರಗಿದೆ ಅನಿಸಿದಾಗ ಪಾತ್ರೆ ತೊಳ್ಕೊಳ್ಳೋಣ. ನೋಡಿ ಇಲ್ಲಿ ನಾನು ಚೊಂಬು ತೊಗೊಂಡಿದ್ದೀನಿ. ಇದನ್ನೇ ಲಕ್ಷ್ಮಿ ಕೂರಿಸೋದು ನಾನು, ಆದ್ದರಿಂದ ಇದು ತೊಗೊಂಡಿದ್ದೀನಿ. ವರ್ಷನೂ ಇದರಲ್ಲೇ ಕೂರಿಸ್ತೀನಿ. 2 ಚೊಂಬಿದೆ, ಚಿಕ್ಕದೊಂದು ದೊಡ್ಡದೊಂದು. ಅದನ್ನು ಕೂಡ ವರ್ಷಕ್ಕೊಂದು ಸರ್ತಿ ತೊಳೆಯೋದು. ನೋಡಿ ಹೋದ ವರ್ಷ ತೊಳೆದಿದ್ದು, ಈ ವರ್ಷಕ್ಕೆ ಈ ರೀತಿ ಆಗಿದೆ ಇದು. ಇದನ್ನು ಯಾವ ರೀತಿ ಮ್ಯಾಜಿಕ್ ಥರ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಒಂದು ಸ್ವಲ್ಪ ನೀರಲ್ಲಿ ತೊಳ್ಕೊಂಡು ಈಗ ಈ ಲಿಕ್ವಿಡ್ ಹಾಕ್ಬಿಟ್ಟು ಉಜ್ಜೋಣ. ಉಜ್ಜುತ್ತಾ ಇದ್ರೇ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಎಷ್ಟು ನೀಟಾಗಿ ಆಗುತ್ತೆ ಅಂತ. ಎಷ್ಟೇ ಕಪ್ಪಗಿರಲಿ ಈ ಲಿಕ್ವಿಡಲ್ಲಿ ತೊಳೆದ್ರೆ ಬೇಗನೆ ಕ್ಲೀನ್ ಆಗಿಬಿಡುತ್ತೆ. ಈ ರೀತಿ ಎಲ್ಲ ಕಡೆಯೂ ನೀಟಾಗಿ ಉಜ್ಕೊಳ್ತಿದ್ದೀನಿ. ನಿಮಗೇನು ಅಷ್ಟು ಕಷ್ಟ ಇದೆ, ಸ್ವಲ್ಪ ಬ್ಲಾಕ್ ಆಗಿರೋ ಹತ್ರ ಸ್ವಲ್ಪ ಟೈಟಾಗಿ ಇಟ್ಕೊಂಡು ಉಜ್ಕೊಂಡ್ರೆ ಆಯಿತು. ನೋಡಿ ಎಷ್ಟು ಈಸಿಯಾಗಿ ಉಜ್ಜುತ್ತಾ ಇದ್ದೀನಿ, ಏನು ಕಷ್ಟನೂ ಅನಿಸೋದಿಲ್ಲ, ಅಷ್ಟು ಈಸಿಯಾಗಿ ಆಗೋಗ್ಬಿಡುತ್ತೆ. ನೋಡಿದ್ರೆ ಎಲ್ಲ ಉಜ್ಕೊಂಡಾಯಿತು. ಈಗ ತೊಳೆದ್ಬಿಟ್ಟು ತೋರಿಸ್ತೀನಿ ಏನು ಮ್ಯಾಜಿಕ್ ಆಗಿದೆ ಅಂತ. ನೋಡ್ತಿದ್ದೀರಲ್ಲ ಆಗಲೇ ಹೇಗಿತ್ತು ಇವಾಗ ಹೇಗಿದೆ ಅಂತ, ಅಷ್ಟು ನೀಟಾಗಿ ಆಗುತ್ತೆ. ಆದ್ದರಿಂದ ಒಂದು ಸರ್ತಿ ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ದಯವಿಟ್ಟು ಮರಿಬೇಡಿ. ಯಾಕೆಂದರೆ ಇದು ತುಂಬಾ ಯೂಸ್ ಆಗುತ್ತೆ, ಎಲ್ಲ ಹೆಣ್ಮಕ್ಳಿಗೂ ಯೂಸ್ ಆಗುವಂಥ ಟಿಪ್ ಅಂತಲೇ ಹೇಳ್ಬೋದು ಇದನ್ನು. ನೋಡಿ ಎಷ್ಟು ಚೆನ್ನಾಗಾಯಿತು ಚೊಂಬು ಅಂತ. ಹೊಸದು ಇವಾಗ ತೊಗೊಬಂದಿದ್ದೀವಿ ಅನಿಸುತ್ತೆ, ಅಷ್ಟು ನೀಟಾಗಿ ಆಗಿರುತ್ತೆ. ಆದ್ದರಿಂದ ಒಂದು ಸರ್ತಿ ನೀವು ಕೂಡ ಟ್ರೈ ಮಾಡಿ. ನೋಡಿ ಆಗಲೇ ತೋರಿಸಿದ್ನಲ್ಲ ಚೊಂಬು ಹೀಗೆ ಹೇಗೆ ಆಗಿದೆ ಅಂತ ತೋರಿಸ್ತೀನಿ. ಹಾಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಸಿಹಿ ನೀರನ್ನ ಯೂಸ್ ಮಾಡಿಕೊಂಡು ತೊಳ್ಕೊಳ್ತೀನಿ. ನೋಡಿ ಏನು ಶೈನಿಂಗ್ ಬಂದಿದೆ ಅಂತ. ಆಗಲೇ ಎಷ್ಟು ಬ್ಲಾಕ್ ಆಗಿತ್ತಲ್ವ, ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಎಲ್ಲೂ ಕೂಡ ಒಂದು ಡಾಟ್ ಕೂಡ ಇರಲ್ಲ, ಅಷ್ಟು ನೀಟಾಗಿ ಆಗುತ್ತೆ. ಅದೇ ರೀತಿ ನಿಮಗೆ ಇಲ್ಲಿ ಮಂಗಳಾರತಿ ತಟ್ಟೆ ತೋರಿಸ್ತಿದ್ದೀನಿ. ಇದನ್ನು ಕೂಡ ವರ್ಷಕ್ಕೆ ಒಂದೇ ಸರ್ತಿ ಯೂಸ್ ಮಾಡೋದು. ಏನೇನೋ ಪೂಜೆಗಳಿದ್ರೆ ಮಾತ್ರನೇ ತೆಗೆಯೋದು, ಆವಾಗ ಎತ್ತಿಟ್ರೆ ಮತ್ತೆ ಪೂಜೆ ಇದ್ದಾಗೆ ಎತ್ತದು. ಸಾಮಾನ್ಯಕ್ಕೆ ವರಮಹಾಲಕ್ಷ್ಮಿ ಹಬ್ಬಕ್ಕಂತೂ ಕಂಪಲ್ಸರಿ ತೆಗಿತೀನಿ, ಆದ್ದರಿಂದ ಇಲ್ಲಿ ತೋರಿಸ್ತೀನಿ. ನೋಡಿ ಇಷ್ಟು ಗಲೀಜಾಗಿರೋವಂಥ ಪ್ಲೇಟು ಎಷ್ಟು ನೀಟಾಗಿ ಆಗುತ್ತೆ ಅಂತ. ಆ ಕಪ್ಪುಗಂತೂ ಹೋಗೋದೇ ಇಲ್ಲ ಅನಿಸುತ್ತೆ, ಆದರೆ ಈ ಲಿಕ್ವಿಡಲ್ಲಿ ಉಜ್ಜಿದ ತಕ್ಷಣ ಎಲ್ಲನೂ ಹೊಟ್ಟೋಗುತ್ತೆ, ಅಷ್ಟು ನೀಟಾಗಿ ಆಗುತ್ತೆ. ನೋಡಿಸ್ತೀನಿ ನಿಮಗೆ ತೊಳೆದುಬಿಟ್ಟು ಪ್ಲೇಟ್ನ ಎಷ್ಟು ನೀಟಾಗಿ ಆಗಿದೆ ಅಂತ. ಅಷ್ಟು ಒಂಥರ ರಫ್ ಆಗಿತ್ತಲ್ಲ, ಹೋಗುತ್ತೋ ಇಲ್ವೋ ಅನ್ನೋ ಥರ ಇತ್ತು, ಆದರೆ ಈಗ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇದನ್ನು ಕೂಡ ಈಗ ನೀರಲ್ಲಿ ತೊಳೆದ್ಬಿಟ್ಟು ತೋರಿಸ್ತೀನಿ. ಇದನ್ನೊಂದ್ಸಲ ಟ್ರೈ ಮಾಡೋದು ಮಾತ್ರ ದಯವಿಟ್ಟು ಮರಿಬೇಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಮಂಗಳಾರತಿ ತಟ್ಟೆ ಹೇಗಾಗಿದೆ ಅಂತ, ಅದಕ್ಕೋಸ್ಕರನೇ ಹೇಳಿದ್ದು. ಅದೇ ರೀತಿ ಚಿಕ್ಕದು ಕಳಸದ ಚೊಂಬಿತ್ತಲ್ಲ, ಅದನ್ನು ಕೂಡ ತೊಳೆದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಇದನ್ನೇನು ಉಜ್ಜೋದಲ್ಲ ಏನು ತೋರಿಸಲ್ಲ. ನೋಡಿ ಫಸ್ಟ್ ಹೇಗಿತ್ತು, ಆಮೇಲೆ ತೊಳೆದಾದ್ಮೇಲೆ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ. ನೋಡಿದ್ರಲ್ಲ ಇದು ಮ್ಯಾಜಿಕ್ ಅಂತಲೇ ಹೇಳ್ಬೋದಲ್ಲ. ಅದೇ ರೀತಿ ಎಲ್ಲನೂ ಕೂಡ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಇಲ್ಲಿ, ಅದನ್ನೆಲ್ಲನೂ ಕೂಡ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ದೇವ್ರ ಸಾಮಾನು ಅಂತ. ಪೂಜೆಗೋಸ್ಕರ ಇಷ್ಟನ್ನೆಲ್ಲ ತೊಳೆದಿಟ್ಕೊಂಡೆ ನಾನು, ಅಷ್ಟೇ ಲಿಕ್ವಿಡಲ್ಲಿ ಇದನ್ನೆಲ್ಲನೂ ತೊಳೆದಿದ್ದೀನಿ, ಅಷ್ಟು ನೀಟಾಗಿದೆ. ಅದೇ ರೀತಿ ಬೆಳ್ಳಿ ಸಾಮಾನಾಗ್ಬೋದು, ಹಿತ್ತಳೆ ಸಾಮಾನಾಗ್ಬೋದು, ನಿಮ್ಗೆ ಯಾವ ದೇವ್ರ ಸಾಮಾನಿದಾವೋ ಅವನ್ನೆಲ್ಲನೂ ಕೂಡ ತೊಳ್ಕೊಬೋದು, ಅಷ್ಟು ಚೆನ್ನಾಗಾಗುತ್ತೆ. ಇವನ್ನೆಲ್ಲ ಈಗ ದೇವ್ರನ್ನೆಲ್ಲ ಹಂಗೆ ರೆಡಿ ಮಾಡಿಬಿಟ್ಟು ಇಟ್ಬಿಡ್ತೀನಿ. ಮತ್ತೆ ನಾಳೆ ಕಷ್ಟ ಆಗುತ್ತೆ, ಆದ್ದರಿಂದ ಇವತ್ತೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತಾ ಇದ್ದೀನಿ ನಾನು. ದೇವ್ರನ್ನೂ ಕೂಡ ಆಲ್ಮೋಸ್ಟ್ ಅಲ್ಲಿ ಇವತ್ತೇ ಕೂರಿಸ್ಬಿಟ್ಟಿದ್ದೀನಿ ಫುಲ್ಲು. ನೋಡಿ ಬೆಳ್ಳಿ ಸಾಮಾನು ಕೂಡ ಅದರಲ್ಲೇ ತೊಳೆದಿದ್ದೆ, ಅದರಿಂದ ತೋರಿಸ್ತಿದ್ದೀನಿ. ಇದೆಲ್ಲ ದೇವರು ಇಡ್ತೀವಲ್ಲ ಅದಕ್ಕೋಸ್ಕರ ಎತ್ತಿಟ್ಕೊಂಡ್ರು ಅಂತ ಇದು ಬೆಳ್ಳಿ ಸಾಮಾನುಗಳು. ಇವನ್ ದೇವರು ಪೂಜೆಗೆ ಮಾತ್ರನೇ ಇಡ್ತೀನಿ, ಡೈಲಿ ಏನು ಇಡಲ್ಲ. ಅದೇ ರೀತಿ ನಾನಿಲ್ಲಿ
ಫೋಟೋಕ್ಕೆ ಯಾವ ರೀತಿ ಅರಿಶಿನ ಕುಂಕುಮ ಇಡ್ತೀನಿ, ಯಾವ ರೀತಿ ದೇವ್ರನ್ನ ಅಲಂಕಾರ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ. ನಾನಿಲ್ಲಿ ಫಸ್ಟು ಗಂಧ ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದೇ ರೀತಿ ಬಿಳಿ ನಾಮ ಅಥವಾ ವಿಭೂತಿ ಇದನ್ನು ಕೂಡ ಸ್ವಲ್ಪ ಪುಡಿ ಮಾಡಿಕೊಂಡು ನೀರು ಹಾಕ್ಕೊಂಡು ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಗಂಧಕ್ಕೆ ಅರಿಶಿನ ಥರ ಇಡ್ತಿದ್ದೀನಿ. ಇಟ್ಬಿಟ್ಟು ಅದ್ರ ಮೇಲೆ ಅರಿಶಿನ ಇಡ್ತಾಯಿದ್ದೀನಿ. ಮಾಮೂಲಿ ಹೆಣ್ಮಕ್ಳಿಗೆ ಹೆಂಗೆ ಇಟ್ಕೊಳ್ತೀವೋ ಅದೇ ರೀತಿ ದೇವ್ರಿಗೂ ಕೂಡ ಇಡ್ತೀನಿ. ನಾನು ಪ್ರತಿ ಹೆಣ್ಣು ದೇವರಿದ್ದರೆ ಈ ರೀತಿ ಇಡೋಕ್ಕೆ ಟ್ರೈ ಮಾಡ್ತೀನಿ. ಗಂಧ ಕೆಳಗಡೆ ಇಟ್ಟರೆ ಅರಿಶಿನ ಇಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಅದೇ ರೀತಿ ಒಂದು ಬಟ್ಟೆ ಕೈಯಲ್ಲಿ ಇಟ್ಕೊಂಡಿರಬೇಕು. ಆ ಕಡೆ ಈ ಕಡೆ ಸ್ವಲ್ಪ ಏನಾದರೂ ಕದಲಿದ್ರೆ ಅದನ್ನ ಹಂಗೆ ತಕ್ಷಣವೇ ಕ್ಲೀನ್ ಮಾಡ್ಕೊಂಬಿಟ್ರೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ಅದೇ ರೀತಿ ಕುಂಕುಮಕ್ಕೂ ಕೂಡ ಕೆಳಗಡೆ ಗಂಧ ಇಟ್ಬಿಟ್ಟು ಆಮೇಲೆ ಮೇಲ್ಗಡೆ ಕುಂಕುಮ ಇಡ್ತೀನಿ. ಅದನ್ನು ಕೂಡ ಒಂದು ರೌಂಡ್ ಶೇಪ್ ಬರಬೇಕು, ಆ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಎಲ್ಲರೂ ಸ್ವಲ್ಪ ಸೈಡ್ಗೆ ಏನೋ ಹೋಗಿರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡು ಈಗ ಇದಕ್ಕೆ ಆಗಲೇ ಬಿಳಿ ನಾಮ ಮತ್ತು ವಿಭೂತಿ ಪೌಡ್ರ್ ಆಗಲಿ ಯಾವುದಾದ್ರೂ ಒಂದು ತೊಗೊಂಡು ಕಲಸಿಟ್ಕೊಂಡಿರ್ತೀವಲ್ಲ ಅದನ್ನು ನಾನಿಲ್ಲಿ ಒಂದು ಬೆಂಕಿ ಕಡ್ಡಿ ತೊಗೊಳ್ತೀನಿ. ಕಡ್ಡಿ ತೊಗೊಂಡು ಈ ರೀತಿ ಕುಂಕುಮದ ಸುತ್ತೂ ಡಾಟ್ಸ್ ಇಡ್ತೀನಿ. ಇದಂತೂ ಇದೆಲ್ಲ ಫುಲ್ ಆರ್ಕೊಂಡ್ಮೇಲೆ ನೋಡೋಕ್ಕೆ ಒಳ್ಳೆ ಲುಕ್ ಇರುತ್ತೆ. ದೇವ್ರ ಮನೆಗೆ ಬಂದರೆ ದೇವ್ರು ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಅಲಂಕಾರ ನಾವು ಯಾವ ರೀತಿ ಮಾಡ್ತೀವೋ ಆ ರೀತಿ ಇರುತ್ತಲ್ವ ದೇವ್ರ ಮನೆ, ಆದ್ದರಿಂದ ಹೇಳ್ತಿದ್ದೀನಿ. ಈಗ ಇನ್ನೆಲ್ಲ ಕಡೆನೂ ಗಂಧ ಕುಂಕುಮ ಇಟ್ಕೊಳ್ತೀನಿ. ಕೈಗಳಿಗೆ ಕಾಲುಗಳಿಗೆ ಎಲ್ಲ ಇಟ್ಕೋಬೇಕಲ್ಲ, ಅದರಿಂದ ಅಲ್ಲೆಲ್ಲ ಇಟ್ಕೊಳ್ತೀನಿ. ಇದೇ ರೀತಿನೇ ಬೇರೆ ಬೇರೆ ಡಿಸೈನ್ಗಳು ಮಾಡ್ತೀನಿ. ಆದರೆ ಇವತ್ತು ಟೈಮ್ ಇಲ್ಲ ಅಂತೇಳ್ಬಿಟ್ಟು ಈ ರೀತಿ ಮಾಡ್ತಿದ್ದೀನಿ. ಹಾಗೆ ನಾನು ಯಾವ ರೀತಿ ಗಣಪತಿಗೂ ಕೂಡ ಇಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಪ್ರತಿಯೊಂದೂ ಹಬ್ಬದ ದಿನ ಈ ರೀತಿ ಸ್ಪೆಷಲ್ಲಾಗಿ ಅಲಂಕಾರ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತೆಲ್ಲ ಕುಂಕುಮಕ್ಕೆ ಬರ್ತಾರೆ. ಹಾಗೆ ನನಗೂ ಕೂಡ ದೇವ್ರ ಮನೆ ಹೋಗಿ ನೋಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಈ ರೀತಿ ಅಲಂಕಾರ ಮಾಡಿದ್ರೆ ಒಂಥರ ಏನೋ ಚೆನ್ನಾಗಿರುತ್ತೆ ಮನೆ ನೋಡೋದಕ್ಕೆ. ಆದ್ದರಿಂದ ಎಷ್ಟೇ ಕಷ್ಟ ಆದರೂ ಹಬ್ಬಗಳ ದಿನ ಈ ರೀತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಗಣಪತಿಗೆ ಯಾವ ರೀತಿ ಇಡ್ತೀನಿ ಅಂತ ತೋರಿಸ್ತೀನಿ. ಗಣಪತಿಗೆ ಮಾಮೂಲಿ 3 ವಿಭೂತಿ ಇಡ್ತೀವಲ್ಲ ಅದೇ ರೀತಿ ವಿಭೂತಿ ಕಲಿಸ್ಕೊಂಡಿರೋದನ್ನು ಈ ರೀತಿ 3 ಪಟ್ಟೆ ಎಳ್ಕೊಳ್ತೀನಿ. ಅದನ್ನು ಕೂಡ ಆ ಕಡೆ ಈ ಕಡೆ ಕದಲ್ದಂಗೆ ನೀಟಾಗಿ ಶೇಪ್ ಬರೋ ಥರ ಸಮವಾಗಿ ಎಳ್ಕೊಳ್ತೀನಿ. ಅದೇ ಹೇರ್ ಬಡ್ಡಲ್ಲಿ ತೊಗೊಂಡು ಈ ರೀತಿ ಎಳ್ಕೊಳ್ತಿದ್ದೀನಿ. ಹೇರ್ ಬಡ್ ಸಹಾಯದಿಂದನೇ ಈ ರೀತಿ ಬಟ್ಟಿಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಬೆಂಕಿ ಕಡ್ಡಿ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ ಈ ರೀತಿ 3 ಪಟ್ಟೆ ಎಳ್ಕೊಂಡಾದಮೇಲೆ ಎಲ್ಲಾದರೂ ಸ್ವಲ್ಪ ಏನಾದರೂ ಆ ಕಡೆ ಈ ಕಡೆ ಆಗಿದೆಯಾ ಅಂತ ನೋಡಿಕೊಂಡು ಶೇಪ್ನಾಗ ಸರಿ ಮಾಡ್ಕೋಬೇಕು. ಈಗ ಮೇಲ್ಗಡೆ ಅರಿಶಿನ ಇಟ್ಕೊಳ್ತೀನಿ. ಅದೇ ರೀತಿ ಕೆಳಗಡೆ ಕೂಡ ಅರಿಶಿನ ಇಟ್ಕೊಳ್ತೀನಿ. ಮಧ್ಯದಲ್ಲಿ ಕುಂಕುಮ ಇಟ್ಕೊಳ್ತೀನಿ. ನೋಡೋಕ್ಕೆ ಒಳ್ಳೆ ಲುಕ್ ಕೊಡುತ್ತೆ. ಇದು ಆರ್ಕೊಂಡ್ಮೇಲಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣ್ತಾ ಇರುತ್ತೆ. ಈಗ ಸ್ವಲ್ಪ ಹಸಿ ಇರೋದ್ರಿಂದ ಸ್ವಲ್ಪ ನೀಟಾಗಿ ಕಾಣಲ್ಲ. ಆರ್ಕೊಂಡ್ಮೇಲೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ದೇವ್ರ ಮನೆಗಂತೂ ಈ ಬಟ್ಟುಗಳು ನೋಡೋಕ್ಕೋಸ್ಕರನೇ ಆವಾಗವಾಗ ದೇವ್ರ ಮನೆ ಕಾಣಿಸ್ದಾಗೆಲ್ಲ ನೋಡ್ತಾ ಇರ್ತೀನಿ ನಾನು. ಅಷ್ಟಿಷ್ಟ ಆಗುತ್ತೆ ನನಗೇನೆ. ಬಂದವರೆಲ್ಲ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ ನನಗೆ ಆಲ್ಮೋಸ್ಟ್ ಆಲು. ಅದೇ ರೀತಿ ಈಶ್ವರನಿಗೂ ಕೂಡ ಇದೇ ರೀತಿ 3 ಪಟ್ಟೆ ಎಳೆದು ಮೇಲೆ ಕೆಳಗಡೆ ಅರಿಶಿನ ಮಧ್ಯ ಕುಂಕುಮ ಇರೋ ಥರ ನೋಡ್ಕೊಳ್ತೀನಿ. ಇಲ್ಲಿ ಪಾರ್ವತಿ ಇದ್ದಾರಲ್ಲ ಅವ್ರಿಗೆ ಸೇಮ್ ಆಗಲೇ ಅರಿಶಿನ ಹಚ್ಚೋದನ್ನೆಲ್ಲ ಅದೇ ರೀತಿ ಹಚ್ತೀನಿ. ಕೆನ್ನೆಗೆ ಮೇಲ್ಗಡೆ ಕುಂಕುಮ ಮತ್ತು ಬಟ್ಟುಗಳನ್ನೆಲ್ಲ ಇಟ್ಕೊಳ್ತೀನಿ. ಇದನ್ನೆಲ್ಲ ಮಾಡೋಕ್ಕೆ ಆಲ್ಮೋಸ್ಟ್ ಸಂಜೆನೇ ಆಗೋಯ್ತು. ಮಧ್ಯಾಹ್ನ ಕೂತ್ಕೊಂಡು ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪಾತ್ರೆ ಸಾಮಾನೆಲ್ಲ ತೊಳ್ಕೊಂಡು ಆಮೇಲೆ ಈ ಬಟ್ಟುಗಳನ್ನೆಲ್ಲ ಇಟ್ಕೊಳ್ಳೋಷ್ಟೊತ್ತಿಗೆ ಸಂಜೆನೇ ಆಗೋಯ್ತು. ನೋಡಿ ಅರಿಶಿನ ಈ ರೀತಿ ಇಡ್ತೀನಿ. ಕೆಳಗಡೆ ಗಂಧ ಹಚ್ಚಿಬಿಟ್ಟು ಆಮೇಲೆ ಅದ್ರ ಮೇಲೆ ಅರಿಶಿನ ಹಚ್ತೀನಿ. ಏಕೆಂದರೆ ಬರೀ ಅರಿಶಿನ ಹಚ್ಚಿದ್ರೆ ಇರೋದಿಲ್ಲ. ಈ ರೀತಿ ಗಂಧ ಹಚ್ಚಿದ್ರೆ ನೀವು ಆ ವಾರ ಅಲ್ಲ ತಿಂಗಳು ಬೇಕಾದ್ರೆ ಇಡಿ ಅದೇ ರೀತಿ ಇರುತ್ತೆ. ತಿಂಗಳೆಲ್ಲ ಏನು ಇಡಲ್ಲ ನಾನು. 15 ದಿನಕ್ಕಾದ್ರೂ ಒಂದು ಸರ್ತಿ ಚೇಂಜ್ ಮಾಡ್ತಾ ಇರ್ತೀನಿ. ಆದರೆ 15 ದಿನ ಅಲ್ಲ, ನೀವು ಒಂದು ತಿಂಗಳಿಟ್ರು ಆ ಕಡೆ ಈ ಕಡೆ ಕದಲಲ್ಲ, ಅಷ್ಟು ನೀಟಾಗಿರುತ್ತೆ. ಒಂದು ಸಾರಿ ಬೇಕಾದರೆ ಟ್ರೈ ಮಾಡಿ. ಈ ರೀತಿ ಹೆಣ್ಣು ದೇವರಿಗೆ ಅರಿಶಿನ ಕುಂಕುಮನೇ ಅಲ್ವಾ ಮೇಯ್ನು. ಹಚ್ಚಿದ್ರೆ ಅಂತೂ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈಗ ಲಕ್ಷ್ಮಿಗೂ ಕೂಡ ಈ ರೀತಿ ಕುಂಕುಮದ ಸುತ್ತು ಡಾಟ್ಸ್ ಇಡ್ತಿದ್ದೀನಿ. ಡಾಟ್ಸೇ ಅಲ್ಲ, ಒಂದು ರೌಂಡ್ ಬೇಕಾದ್ರೆ ಎಳಿಬೋದು, ಅದನ್ನು ಕೂಡ ಚೆನ್ನಾಗಿರುತ್ತೆ ಆರಿದ್ಮೇಲೆ. ಆದರೆ ಡಾಟ್ಸು ಇನ್ನೂ ಚೆನ್ನಾಗಿ ಕಾಣುತ್ತೆ ಅಂತ ಈ ರೀತಿ ಇಡ್ತೀನಿ. ಬೇರೆ ಬೇರೆ ಥರ ಇಡೋಕ್ಕೆ ನನಗಿಷ್ಟ.
ದೇವ್ರನ್ನ ಅಲಂಕಾರ ಮಾಡೋದು ಅಂದರೆ ನಂಗೆ ತುಂಬಾ ಇಷ್ಟ. ಆದ್ದರಿಂದ ಎಷ್ಟೇ ಟೈಮ್ ಆದ್ರೂ ಕೂಡ ಈ ರೀತಿ ಅಲಂಕಾರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದ್ದರಿಂದ ಒಂದಿನ ಫುಲ್ ಎಲ್ಲ ಬರೀ ದೇವ್ರ ಕೆಲಸನೇ ಮಾಡಿದ್ದೀನಿ. ಯಾಕೆಂದರೆ ಬೆಳಗ್ಗೆ ಬಂದು 5 ರಿಂದ 6 ಗಂಟೆ ಒಳಗಡೆನೇ ಪೂಜೆ ಆಗಬೇಕಿತ್ತು. ಆದ್ದರಿಂದ ಗುರುವಾರನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಇವತ್ತಂತೂ ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ನೋಡಿ, ಈಗ ಫೋಟೋಕ್ಕೆಲ್ಲ ಅಲಂಕಾರ ಮಾಡಿಕೊಂಡೆ ಆಯಿತು. ಹಾಗೆ ಎಲ್ಲಾದರೂ ಕುಂಕುಮ ಅರಿಶಿನ ಎಲ್ಲ ಚೆಲ್ಲಿದೆಯಾ ಅಂತ ನೋಡಿಕೊಂಡು ನೀಟಾಗಿ ಫೋಟೋನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ನಿಮಗೆ ತೋರಿಸ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಆಲ್ಮೋಸ್ಟ್ ಎಲ್ಲ ಹಾರ್ಕೊಂಡು ಬಂದಿದ್ದೆ, ಆದ್ದರಿಂದ ನೀಟಾಗಿ ಬಟ್ಟುಗಳೆಲ್ಲ ಕಾಣ್ತಿದ್ದಾವೆ. ಈಗ ಫೋಟೋಕ್ಕೆ ಬಟ್ಟುಗಳು ಯಾವ ರೀತಿ ಇತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗಿದೆ ಅಂತ. ಅದೇ ರೀತಿ ಎಲ್ಲ ದೇವರುಗಳಿಗೂ ಬಟ್ಟುಗಳು ಇಟ್ಕೊಂಡು ರೆಡಿ ಮಾಡಿಕೊಂಡೆ. ಅಷ್ಟರೊಳಗಡೆ ಅಮ್ಮ ಅಪ್ಪ ಇಬ್ಬರೂ ಬಂದರು. ಅಮ್ಮ ನನಗೆ ಹೆಲ್ಪ್ ಮಾಡೋಕ್ಕೋಸ್ಕರ ಬಂದಿದ್ದಾರೆ. ನೋಡಿ, ಅಮ್ಮ ಅಪ್ಪ ಬರೋಷ್ಟರೊಳಗಡೆ ನಾನು ಆಲ್ಮೋಸ್ಟ್ ಅಲ್ಲಿ ದೇವ್ರನ್ನೇ ಕೂರಿಸ್ಬಿಟ್ಟಿದ್ದೀನಿ. ಅಪ್ಪ ಇನ್ನೂ ಗಾಡಿಯಿಂದ ಇಳಿದಿಲ್ಲ, ತಂದಿರೋ ಐಟಮ್ಸ್ನೆಲ್ಲ ಎತ್ತಿಡ್ತಾ ಇದ್ದಾರೆ. ಅಷ್ಟರೊಳಗಡೆ ಅದಿತಿ ಬಂದುಬಿಟ್ಲು. ಮಕ್ಳಿಗಂತೂ ತಾತ ಅಜ್ಜಿ ಬಂದರೆ ಅಂತೂ ಫುಲ್ ಹ್ಯಾಪಿ ಆಗಿಬಿಡ್ತಾರೆ. ಫಸ್ಟು ನಮ್ಮ ಡ್ಯಾಡಿ ಬಂದು ನನ್ನ ಹಗ್ ಮಾಡಿದ್ರೇ ಅವ್ರಿಗೆ ಸಮಾಧಾನ, ಹಾಗೆ ನನಗೂ ಸಮಾಧಾನ. ನೋಡಿ, ಅಮ್ಮ ಬರೋಷ್ಟೊತ್ತಿಗೆ ದೇವ್ರನ್ನೆಲ್ಲ ಅಲಂಕಾರ ಮಾಡಿಬಿಟ್ಟಿದ್ದೀನಿ. ಇದನ್ನೆಲ್ಲ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ತುಂಬ ಕಷ್ಟ ಆಯಿತು. ಆದ್ದರಿಂದ ಎಲ್ಲ ಸ್ಕಿಪ್ ಮಾಡಿ ಯಾವ್ಯಾವ ಮೇನ್ ಇದೆಯೋ ಅದನ್ನೆಲ್ಲ ತೋರಿಸ್ಕೊಂಡು ಬಂದಿದ್ದೀನಿ. ನಾನು ನಿಮಗೆ ಸ್ಯಾರಿ ಉಡಿಸೋದನ್ನೆಲ್ಲ ತೋರಿಸಿರೋದ್ರಿಂದ ಇದನ್ನೇನು ತೋರ್ಸೋಕೆ ಹೋಗಿಲ್ಲ. ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಆ ಹೂಗಳೆಲ್ಲ ಕಾಣ್ತಿದ್ದಾವಲ್ಲ, ಅದೆಲ್ಲ ಪಾವನಿ ಮಾಡಿದ್ದು. ಅವಳನ್ನು ಕೂಡ ಓದ್ಕೊತಿದ್ಲು. ಮತ್ತೆ ಡ್ಯಾಡಿ ಬಂದ್ರಲ್ಲ, ಅದಕ್ಕೋಸ್ಕರ ಅವಳು ಬಂದಳು. ಒಂದು 10 ನಿಮಿಷ ಆಟ ಆಡಿ ಮತ್ತೆ ಹೋಗಿ ಓದ್ಕೊಳ್ತಾರೆ. ಪಾವನಿ ಅದಿತಿ ಇವ್ರಿಗೆಲ್ಲ ಅಂತೂ ತಾತ ಅಜ್ಜಿ ಲವ್ ಅಂತೂ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ಬೋದು. ಆ ಕಡೆ ಹಸ್ಬೆಂಡ್ ಕಡೆ ಕೂಡ, ಹಾಗೆ ನನಗೂ ಅಮ್ಮ ಅಪ್ಪ ಅನ್ನೋದ ಕಡೆಯೂ ಕೂಡ ತುಂಬ ಅತಿಯಾಗಿ ನೋಡ್ಕೊಳ್ತಾರೆ ಅಂತ ಹೇಳ್ಬೋದು. ಯಾರೂ ಇದ್ದೀವರೆಗೂ ಅವ್ರನ್ನ ಬೈದಿರೋರೇ ಇಲ್ಲ, ಅಷ್ಟು ಮುದ್ದಾಗಿ ನೋಡ್ಕೊಳ್ತಾರೆ. ನೋಡಿ, ಅಮ್ಮ ಬಂದು ಅದೆಲ್ಲ ಎತ್ತಿಟ್ಟು ಹೊರಗಡೆ ಬಂದು ರಂಗೋಲಿ ಹಾಕ್ತಿದ್ದಾರೆ. ಇವಾಗ ಟೈಮ್ ಎಷ್ಟು ಗೊತ್ತಾ? 12:30 1 ಗಂಟೆನೂ ಆಗಿದೆ. ಏಕೆಂದರೆ ಇದು ನಾಳೆಗೆ ಸೇರಿಬಿಡುತ್ತೆ, ಇನ್ನು ಶುಕ್ರವಾರಕ್ಕೆ ಬಿತ್ತಲ್ವಾ ಅಂತ ಬಂದು ಅಮ್ಮ ಹೊರಗಡೆ ಎಲ್ಲ ಕಾಂಪೌಂಡೆಲ್ಲ ತೊಳೆದು ರಂಗೋಲಿಗಳೆಲ್ಲ ಹಾಕ್ತಿದ್ದಾರೆ. ನಾನೀಗ ಮನೆಯನ್ನೆಲ್ಲ ಒರೆಸಿ ಅದನ್ನೆಲ್ಲ ರೆಡಿ ಮಾಡ್ತಿದ್ದೀನಿ. ಏಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಅವೆಲ್ಲ ಮಾಡೋಕ್ಕಾಗಲ್ಲ, ಆದ್ದರಿಂದ ಇವೆಲ್ಲ ಮಾಡಿಬಿಟ್ಟೆ ಮಲಗೋಣ ಅಂತೇಳ್ಬಿಟ್ಟು ಎಲ್ಲ ಮಾಡ್ತಿದ್ವಿ. ನಾವು ಅದಿವರೆಗೂ ಏನು ಮಾಡ್ತಿದ್ವಿ ಅಂದರೆ ಒಬ್ಬಟ್ಟಿಗೆ ಬೇಳೆ ಬೇಯಿಸ್ಕೊಂಡು ಹೂರ್ಣ ರುಬ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ವಿ. ಈಗಿನ್ನೇನು 12 ಗಂಟೆ ಆಗಿದ ತಕ್ಷಣ ಅಮ್ಮ ಬಂದುಬಿಟ್ರು. ಬಂದು ಕಾಂಪೌಂಡ್ ತೊಳೆದು ಹೊರಗಡೆ ರಂಗೋಲಿ ಎಲ್ಲ ಹಾಕ್ತಿದ್ದಾರೆ. ಅದಕ್ಕೆ ಅಮ್ಮ ಮತ್ತು ಕಂಪಲ್ಸರಿ ಇರಲೇಬೇಕು ಅನ್ನೋದು. ಅಮ್ಮ ಇದ್ದರೆ ಎಷ್ಟು ಹೆಲ್ಪ್ ಆಗುತ್ತೆ ಅಲ್ವಾ? ಏನೋ ಒಂದು ಸಖತ್ತು ಎನರ್ಜಿ ಸಿಕ್ಬಿಡುತ್ತೆ ಅಮ್ಮ ಬಂದುಬಿಟ್ರೆ. ಎಲ್ಲನೂ ಮಾಡಿಬಿಡ್ತಾರೆ ಅನ್ನೋ ಒಂದು ಧೈರ್ಯ ಬಂದುಬಿಡುತ್ತೆ. ಹಾಗೆ ಬೆಳಗ್ಗೆ 5 ಗಂಟೆಗೆ ಪೂಜೆ ಆಗಿತ್ತು ನಂದು. 1:30 2 ಗಂಟೆಗೆ ಮಲಗಿದ್ವಿ, ಮತ್ತೆ 3 ಗಂಟೆಗೆ ಎದ್ವಿ. 1 ಅವರ್ ಅಥವಾ 2 ಅವರ್ ನಿದ್ದೆ ಮಾಡಿದ್ದೀವಿ ನಾವು ಅಷ್ಟೇ. ಎದ್ದು ಮತ್ತೆ ಎಲ್ಲ ಮನೆಗಳೆಲ್ಲ ಕಸರು ಗುಡಿಸ್ಕೊಂಡು ಮತ್ತೆ ಸ್ನಾನಗಳು ಮುಗಿಸ್ಕೊಂಡು ದೇವ್ರನ್ನೆಲ್ಲ ಮತ್ತೆ ಹಣ್ಣುಗಳು ಸ್ವೀಟ್ ಎಲ್ಲ ಇತ್ತಲ್ಲ ಅದನ್ನೆಲ್ಲ ಜೋಡಿಸ್ಕೊಂಡು ಪೂಜೆಗೆ ಬಂದಿದ್ದೀನಿ ನಾನು. ಅಮ್ಮ ಅಲ್ಲಿ ದೇವ್ರ ಮನೆಗೆಲ್ಲ ಹೂಗಳೆಲ್ಲ ಇಟ್ಕೊಂಡು ಅಮ್ಮ ಪೂಜೆ ಮಾಡ್ತಿದ್ದಾರೆ ಅಲ್ಲಿ. ನೋಡಿ, ನಮ್ಮದು ಆಲ್ಮೋಸ್ಟ್ 5 ರಿಂದ 5:30 ಒಳಗಡೆ ಪೂಜೆ ಎಲ್ಲ ಮುಗ್ದಿತ್ತು. ಹಾಗೆ ಇಲ್ಲಿ ಒಬ್ಬಟ್ಟಿಂದು ಎಡೆನೂ ಹಾಕ್ಬಿಟ್ಟಿತ್ತಮ್ಮ. ಒಬ್ಬಟ್ಟು ಮತ್ತು ಅನ್ನ ಚಿತ್ರಾನ್ನ 3 ಮಾಡಿಬಿಟ್ಟು ಎಡೆ ಹಾಕಿದ್ವಿ. ಯಾಕೆಂದ್ರೆ ಅಮ್ಮ ಈಗ ಮತ್ತೆ ಹೊರಡ್ತಾರವರು, ಆದ್ದರಿಂದ ಫಸ್ಟ್ ಬೆಳಗ್ಗೆ ಬೇಗ ಎದ್ದು ಅನ್ನಕ್ಕಿಟ್ಟು ಅಮ್ಮ ಅದೆಲ್ಲ ಮಾಡ್ಕೊಳ್ತಿದ್ರು. ನಾನೆಲ್ಲ ದೇವ್ರ ಮನೆ ಎಲ್ಲ ಮಾಡಿದೆ. ಅಷ್ಟರೊಳಗಡೆ ಪೂಜೆ ಎಲ್ಲ ಮುಗೀತು. ಇಲ್ಲಿ ನಾನು ಡ್ಯಾಡಿ ಪೂಜೆ ಎಲ್ಲ ಮುಗಿದ್ಮೇಲೆ ಕಾಫಿ ಕುಡಿತಾ ಇದ್ದೀವಿ. ಅಪ್ಪಂದು ಅಷ್ಟರೊಳಗಡೆ ಎಲ್ಲ ಸ್ನಾನ ಎಲ್ಲ ಮುಗ್ದಿತ್ತು. ಇನ್ನು ಮಕ್ಕಳು ಯಾರು ಎದ್ದು ಬಂದಿಲ್ಲ, ಅವ್ರು ಎದ್ದು ಇನ್ನೂ ಸ್ನಾನ ಎಲ್ಲ ಏನು ಮಾಡಿಲ್ಲ. ನಾನು ಅಮ್ಮ ಅಪ್ಪ ಹಸ್ಬೆಂಡ್ 4 ಜನ ಮಾತ್ರ ಸ್ನಾನ ಮುಗ್ದಿದೆ ಅಷ್ಟೇ. ಅಮ್ಮ ಈಗ ಮತ್ತೆ ಊರಿಗೆ ಹೊರಡ್ತಾ ಇದ್ದಾರೆ. ಯಾಕೆಂದರೆ ಅಂಗಡಿ ಇದೆ ಅಲ್ವಾ, ಅವ್ರು ಮತ್ತೆ 7 ಗಂಟೆ ಅಷ್ಟೊತ್ತಿಗೆ ಅಂಗಡಿ ಓಪನ್ ಮಾಡಬೇಕು. ಆದ್ದರಿಂದ ಅಮ್ಮ ಹೊರಡ್ತಾರೆ. ಅಮ್ಮಂಗೆ ಫಸ್ಟ್ ಕುಂಕುಮ, ಇದು ಕೂಡ ತುಂಬಾ ಇಷ್ಟ ಆಯ್ತು ನನಗೆ. ಫಸ್ಟು ಬಾಗ್ನ ಬಂದು ಅಮ್ಮಂಗೆ ಕೊಟ್ಟರೆ ಏನೋ ಒಂಥರ ಖುಷಿ ಆಗುತ್ತೆ. ಅಮ್ಮಂಗೂ ಕೂಡ ದೇವರು ಅಂದರೆ ತುಂಬಾ ಇಷ್ಟ. ದೇವ್ರ ಕೆಲಸ ಅಂದರೆ ಎಷ್ಟೊತ್ತನಾಗಲಿ ಎದ್ದಿದ್ದು ಕೆಲಸ ಮಾಡ್ತಾರೆ. ಅದೇ ರೂಢಿ ನನಗೂ ಕೂಡ ಬಂದುಬಿಟ್ಟಿದೆ. ಅಮ್ಮ ಬಂದ್ರಿಂದ
ನನಗೆ ಅಡುಗೆ ಮಾಡೋದ್ರಲ್ಲಿ ಸ್ವಲ್ಪ ತುಂಬಾ ಹೆಲ್ಪ್ ಆಗೋಯ್ತು ಅಂತ ಹೇಳ್ಬೋದು. ಯಾಕೆಂದರೆ ಎಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಹೋಗಿದ್ರು. ನಾನಿನ್ನು ಸಂಜೆವರೆಗೂ ಕೂಡ ಬೇರೆ ಏನು ಕೆಲಸ ಇರಲಿಲ್ಲ, ಬರೀ ಒಬ್ಬಟ್ಟು ಮಾಡ್ಕೊಂಡಿದ್ದು ಅದೇ ಆಯಿತು. ಹಾಗೆ ಅಮ್ಮ ಅಪ್ಪ ಹೊರಡೋಕ್ಕೆ ಮುಂಚೆ ನಾನು ಅವ್ರ ಹತ್ರ ಆಶೀರ್ವಾದನೂ ಕೂಡ ತಗೊಂಡು ಹಾಗೆ ಅಮ್ಮನೂ ಕೂಡ ಬಾಕ್ಸ್ ಹಾಕ್ಕೊಂಡು ಹೊರಟರು. ಇನ್ನು ಮತ್ತೆ ಅಲ್ಲೋಗಿ ಮಾಡೋದೇನು ಅಂತ ಇಲ್ಲೇ ಎಲ್ಲ ರೆಡಿ ಮಾಡಿದ್ನಲ್ಲ, ಚಿತ್ರಾನ್ನ ಗೊಜ್ಜು, ರೈಸು, ಸಾಂಬಾರೆಲ್ಲ ಅಮ್ಮ ರೆಡಿ ಮಾಡಿಟ್ಬಿಟ್ಟಿದ್ರು, ಒಬ್ಬಟ್ಟು ಕಲಸಿಟ್ಟಿದ್ರು. ಇದೆಲ್ಲ ಮಾಡಿಕೊಂಡು ಬಾಕ್ಸ್ ಹಾಕ್ಕೊಂಡು ಹೊರಟರು. ನೋಡಿ ರಾತ್ರಿ ರಂಗೋಲೆ ತೋರಿಸಿದ್ನಲ್ಲ, ಈಗ ನೋಡಿ ಈ ರೀತಿ ಚೆನ್ನಾಗಿ ಕಾಣ್ತಿದೆ ಅಲ್ಲ. ಅಪ್ಪ ಅಮ್ಮನೂ ಕೂಡ ಹೊರಡ್ತಿದ್ದಾರೆ. ಈಗ ಆಗಿದೆ 6:30 ಅನಿಸುತ್ತೆ. ಮತ್ತು 7:30 ಅಷ್ಟೊತ್ತಿಗೆ ಅಮ್ಮ ಅಂಗಡಿ ಓಪನ್ ಮಾಡಬೇಕು. ಅಮ್ಮ ಒಂದು ಪುಟ್ಟದಾಗಿ ಅಂಗಡಿ ಹಾಕ್ಕೊಂಡಿದ್ದಾರೆ. ಅಪ್ಪ ಅಮ್ಮ ಕೂಡ ಹೊರಟಾದ್ಮೇಲೆ ಈಗ ಮಕ್ಕಳನ್ನ ಎದ್ದೇಳಿಸಿ ಅವ್ರ ಸ್ನಾನ ಎಲ್ಲ ಮಾಡ್ಕೋಬೇಕು. ಯಾಕೆಂದರೆ ಅವ್ರಿಗೂ ಸ್ಕೂಲ್ ಇದೆ ಇವತ್ತು, ಅವರು ಸ್ಕೂಲ್ಗೆ ಹೋಗಬೇಕು. ಅಷ್ಟರೊಳಗಡೆ ಬಂದೀಗ ನಾನಿಲ್ಲಿ ರೈಸು ಎಲ್ಲ ಮಾಡಿಟ್ಟೋಗಿದ್ರಲ್ಲ ಅದನ್ನೆಲ್ಲ ಕಲಿಸ್ಬಿಟ್ಟು ಬಾಕ್ಸ್ಗಳಿಗೆ ಹಾಕ್ತಾಯಿದ್ದೀನಿ ಮಕ್ಕಳನ್ನೆಲ್ಲ ಕಳಿಸಾದ್ಮೇಲೆ ನಾನು ಅಡುಗೆಗಳು ಮಾಡ್ಕೊಳ್ತೀನಿ. ಅಂದರೆ ಕರ್ಗಡ್ ಮಾಡೋಣ ಅಂತ ಇವತ್ತು ಅಮ್ಮ ಅಪ್ಪ ಮತ್ತು ಮಕ್ಕಳಿಗೋಸ್ಕರ ಎಲ್ಲ ರೆಡಿ ಮಾಡಿ ಕಳಿಸಿದ್ದಾಯಿತು. ನೋಡಿ ಇಲ್ಲಿ ಲಿಯೋ ಮತ್ತು ಲೂಲು ಎರಡನ್ನೂ ಕೂಡ ಒಂದೇ ಥರ ಮಲಗ್ತವೆ, ಒಂದೇ ಥರ ಇರ್ತವೆ, ಅವಾಗ ಒಂದೊಂದೇ ಥರ ಮಾಡ್ತಾ ಇರ್ತವೆ. ಅದಕ್ಕೆ ಅದನ್ನೊಂದು ವಿಡಿಯೋ ಮಾಡಿದ್ದೀನಿ. ಇದು ಸಂಜೆ ಮಕ್ಕಳು ಸ್ಕೂಲಿಂದ ಬಂದಾದಮೇಲೆ ಮತ್ತೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಆಗಿದೆ 6:30ಗೆ ಮತ್ತೆ ಪೂಜೆ ಮಾಡೋದು ಅಂತ ಅಂದ್ಕೊಂಡು ಆ ಟೈಮಿಂಗ್ಸ್ ಮಾಡ್ತಿದ್ದೀವಿ. ಆ ಟೈಮೇ ಚೆನ್ನಾಗಿದ್ದು. ಇಲ್ಲಿ ಅದಿತಿ ನಾನೆಲ್ಲ ದೀಪಗಳು ಅಂಟಿಸಿದ್ದೀನಿ, ಇವೆರಡು ನಾನೇ ಅಂಟಿಸ್ಬೇಕು ಅಂತ ಕೂತ್ಕೊಂಡಿದ್ದಾಳೆ. ಅದಕ್ಕೋಸ್ಕರ ಅವಳಿಗೆ ಅಂಟಿಸಾಕ್ಬಿಟ್ಟಿದ್ದೀವಿ. ಆದರೆ ಹೆದರಿಕೆ ಬೇರೆ ಅವಳಿಗೆ, ಆದ್ರೂ ಟ್ರೈ ಮಾಡ್ತೀನಿ ಅಂತ ಕೂತ್ಕೊಂಡಿದ್ದಾಳೆ. ಮಕ್ಕಳನ್ನೆಲ್ಲ ರೆಡಿ ಮಾಡಿದ್ದೆ, ತುಂಬ ಚೆನ್ನಾಗಿ ಕಾಣ್ತಿದ್ರು. ಹಬ್ಬದ ದಿನ ಈ ರೀತಿ ಮಕ್ಕಳು ರೆಡಿ ಮಾಡೋದಂತ ತುಂಬಾ ಇಷ್ಟ ಅಲ್ಲ, ಅದಕ್ಕೋಸ್ಕರನೇ ಟೈಮ್ ಇರುತ್ತೆ ನಂಗೆ ಅಡುಗೆ ಮಾಡ್ಕೊಳಕ್ಕೆಲ್ಲ ಅಂತೇಳ್ಬಿಟ್ಟು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟೆ. ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಅಡುಗೆ ಕೆಲಸ ಅದು ಇದನ್ನೇ ಇತ್ತು. ಯಾಕೆಂದರೆ ಇವತ್ತು ಪಕ್ಕದ ಮನೆಯವರೆಲ್ಲ ಊಟಕ್ಕೆ ಕರೆದಿದ್ದೀನಿ. ಆದ್ದರಿಂದ ಅಡುಗೆಗಳ ಕೆಲಸ ನಂಗೆ ಸ್ವಲ್ಪ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಇವತ್ತು ಎಲ್ಲರಿಗೂ ಕರ್ಗಡ್ಬು ಅಂದರೆ ಒಬ್ಬಟ್ಟು ಊಟ ಮಾಡಿದ್ವಿ. ಇವತ್ತು ಪಲ್ಯಗಳನ್ನೆಲ್ಲ ಇವಾಗ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಹೋಗಿ ಮಾಡಬೇಕು. ಅದನ್ನೆಲ್ಲ ಏನು ವಿಡಿಯೋ ಮಾಡ್ಕೊಂಡಿಲ್ಲ. ಹಾಗೆ ಇವತ್ತು ಮಕ್ಕಳ ಹತ್ರ ಸ್ವಲ್ಪ ರಾಖಿ ಎಲ್ಲ ಕಟ್ಟಿಸ್ಬೇಕಿತ್ತು, ಆದ್ದರಿಂದ ಅದನ್ನು ಕೂಡ ಮಾಡಿದ್ದೀವಿ. ನನ್ನ ಸ್ಯಾರಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಗೋಲ್ಡ್ ಕಲರ್ಗೆ ನಾನು ಪಿಂಕ್ ಕಲರ್ಗೆ ಸ್ಯಾರಿ ಬ್ಲೌಸ್ನ ಮ್ಯಾಚ್ ಮಾಡಿದ್ದೀನಿ. ಸಿಂಪಲ್ಲಾಗಿರಲಿ ಅಂತ ಬೇಗ ಉಟ್ಕೊಳ್ಳೋ ಅಂಥ ಸ್ಯಾರಿನ ತೊಗೊಂಡು ಉಟ್ಕೊಂಡೆ. ಅದನ್ನು ಕೂಡ ಹೊಸ ಸ್ಯಾರಿನೇ. ನೋಡಿ ದೇವ್ರು ಎಷ್ಟು ಚೆನ್ನಾಗಿ ಕಾಣ್ತಿದೆ. ಹಾಗೆ ಆ ಹೂಗಳನ್ನೆಲ್ಲ ಪಾವನಿ ಮಾಡಿದ್ದು ಚೆನ್ನಾಗಿ ಮಾಡಿದ್ದಾಳಲ್ಲ. ಯಾಕೆಂದರೆ ಅಲ್ಲಿ ಪಿನ್ನುಗಳನ್ನ ಹಾಕಿದ್ದೆ, ಅದನ್ನು ಏನನ್ನ ಮಾಡಿ ಕವರ್ ಮಾಡಬೇಕಿತ್ತು. ಆಗ ಪಾವನಿ ಐಡಿಯಾ ಕೊಟ್ಟು ಆ ರೀತಿ ಮಾಡಿದ್ದಾಳೆ. ದೇವ್ರನ್ನ ಈ ರೀತಿ 3 ಸ್ಟೆಪ್ ಬರೋ ಥರ ಮಾಡಿದ್ದೀನಿ. ಅದೇ ರೀತಿ ಮನೆಯಲ್ಲೇ ನಾನು 2 ದಿನಕ್ಕೆ ಮುಂಚೆ ಚಕ್ಲಿ ಕರ್ಜಿಕಾಯಿ ಎಲ್ಲ ಇಲ್ಲೇ ಮಾಡ್ಕೊಂಡಿದ್ದೆ. ಇದರೆಲ್ಲ ರೆಸಿಪಿ ಇದ್ದ ಕಾರಣ ಏನು ಹಾಕಿಲ್ಲ ನಾನು. ಅದೇ ರೀತಿ ಬೆಳಗ್ಗೆ ಎದ್ದು ರವೆ ಉಂಡೆ ಪ್ರಸಾದಕ್ಕೋಸ್ಕರ ಮಾಡಿಕೊಂಡೆ. ಮಾಮೂಲಿ ಕಾಯಿ ಬರ್ಫಿ ಹಾಗೆ ಹಾಲು ಪೌಡ್ರ್ ಬರ್ಫಿ ಇತ್ತಲ್ಲ ಅದನ್ನು ಮಾಡಿದ್ದೀನಿ. ಹಣ್ಣುಗಳು ಒಂದು 6-7 ಥರದ ಹಣ್ಣುಗಳನ್ನ ಕೂಡ ಇಲ್ಲಿ ಇಟ್ಟಿದ್ದೀನಿ. ಹಾಗೆ ಬಾಳೆಹಣ್ಣು ಕೂಡ ನಮ್ಮದೇ ಗಿಡದ್ದು ಹಣ್ಣಾಗಿತ್ತು, ಹಬ್ಬಕ್ಕೋಸ್ಕರನೇ ಬಿಟ್ಟಂಗಿತ್ತದು. ಇಲ್ಲಿ ಅದಿತಿ ನನಗೂ ಕೂಡ ಕುಂಕುಮ ಹಚ್ತಿದ್ದಾಳೆ. ಅದಿತಿ ಎಷ್ಟು ಬೇಗ ದೊಡ್ಡವಳಾಗ್ಬಿಟ್ಲಲ್ವಾ ಅನಿಸ್ತಿತ್ತು ನಮಗಂತೂ. ಪೂಜೆ ಮಾಡಬೇಕಾದ್ರೆ ಎಲ್ಲದಕ್ಕೂ ಬರ್ತಾಳವಳು. ಪಾವನಿ ಹಂಗಲ್ಲ, ಅವಳು ಪಾಡ್ಗಳಿರ್ತಾಳೆ. ಆದರೆ ಇವಳು ಪ್ರತಿಯೊಂದು ಕೆಲಸದಳು ಕಂಪಲ್ಸರಿ ಇದ್ದೇ ಇರ್ತಾಳೆ. ಪೂಜೆ ಮಾಡೋಕ್ಕೂ ಬಿಡಲ್ಲ, ಅಡುಗೆ ಮಾಡೋಕ್ಕೂ ಬಿಡಲ್ಲ. ಹಾಗೆ ಕೆಲಸಗಳು ಏನು ಮಾಡೋಕ್ಕೋದ್ರೂ ಎಲ್ಲ ಕೆಲಸಕ್ಕೂ ಬರ್ತಾಳೆ. ನಂತರ ಅವಳು ಕಲಿತಾಳೆ ಅನಿಸುತ್ತೆ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿ ಮುತ್ತೈದರನ್ನ ಕರೆದ್ಬಿಟ್ಟು ಬರಬೇಕು ಕುಂಕುಮಕ್ಕೋಸ್ಕರ. ಅವ್ರು ಹೋಗಿದ್ದಾದಮೇಲೆ ಈಗ ಪಲ್ಯಗಳು ಸ್ವಲ್ಪ ಇದ್ದಾವೆ, ಅವುಗಳನ್ನ ಮಾಡೋದಿದೆ. ಅವುಗಳನ್ನ ಮಾಡಿದ್ರೆ ನಮ್ಮ 3 ಫ್ಯಾಮಿಲಿನೂ ಕೂಡ ಊಟಕ್ಕೆ ಕುತ್ಕೋಬೋದು. ಅಂದರೆ ನಾವು 3 ಫ್ಯಾಮಿಲಿ ಬಂದು ಯಾವುದೇ ಹಬ್ಬಗಳು ಮಾಡಿದ್ರು, ಯಾರ ಮನೆಯಲ್ಲಿ ಮಾಡಿದ್ರು ಕಂಪಲ್ಸರಿ ಅಲ್ಲಿ ಊಟಕ್ಕೆ ಹೋಗ್ತೀವಿ. ನಮ್ಮ 3 ಫ್ಯಾಮಿಲಿಯಲ್ಲೂ ಅವ್ರ ಮನೆ ಇವ್ರ ಮನೆ ಅಂತೇನು ಅನಿಸೋದಿಲ್ಲ ನಮಗೆ. ಆದ ಕಾರಣ ಇವತ್ತು ನಮ್ಮ ಮನೆಯಲ್ಲಿ ಎಲ್ಲರೂ ಊಟಕ್ಕೆ ಬರ್ತಾರೆ. ಅವ್ರಿಗೋಸ್ಕರ ಎಲ್ಲ ರೆಡಿ ಮಾಡಬೇಕೀಗ. ನೋಡಿ ನಾನು ಈ ರೀತಿ ದೇವ್ರನ್ನ ಕೂರಿಸಿದೆ. ಹಾಗೆ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ದಯವಿಟ್ಟು ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಈಗ ನಾನು ಮುತ್ತೈದರೆಲ್ಲ ಬಂದು ಕುಂಕುಮ ತೊಗೊಂಡು ಹೊರಟರು. ಅದಾದಮೇಲೆ ಮಕ್ಕಳ ಹತ್ರ ರಾಖಿ ಕಟ್ಟಿಸ್ಬೇಕಿತ್ತು. ಅವ್ರಿಗೋಸ್ಕರ ಎಲ್ಲ ರೆಡಿ ಮಾಡೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ಇರೋದು ಅವ್ಯ, ಅದಿತಿ. ಇವರಿಬ್ಬರಂತೂ ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಈಗ ರಾಖಿ ಬಂದು ನಿಹಾಲ್ ಮತ್ತು ಶೌರಿಂಗ್ ಕಟ್ತಾಯಿದ್ದೀವಿ. ಈಗ ಪಾವನಿಗೂ, ಅದಿತಿಂಗೂ, ಅವ್ಯಂಗೂ ಮತ್ತು ದಿತ್ತುಗೂ ಇವ್ರು 4 ಜನಕ್ಕೂ ಇವರಿಬ್ಬರೇ ಅಣ್ಣ ತಮ್ಮ. ಆದ ಕಾರಣ ಇವರಿಬ್ಬರನ್ನೇ ಕಟ್ಟೋಣ ಅಂತ ವರ್ಷ ಡಿಸೈಡ್ ಆಗಿದ್ದೀವಿ. ಎಲ್ಲರ ಹತ್ರನೂ ಕುಂಕುಮ ಹಚ್ಚಿಸಿ ರಾಖಿ ಕಟ್ಟಿಸಿದೆ. ಅದೇ ರೀತಿ ಎಲ್ಲರೂ ಸೇರಿ ಆರತಿ ಮಾಡಿದ್ರು. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ರಾಖಿ ಹಬ್ಬದ ದಿನ ಮಾಡಿಸ್ಬೇಕಿತ್ತು, ನಾವೆಲ್ಲ ಊರಿಗೆ ಹೋಗಿದ್ದ ಕಾರಣ ಇದುವರೆಗೂ ಕಾದು ಇವಾಗ ಕಟ್ಟಿಸ್ತಾ ಇದ್ದೀವಿ. ಹೆಂಗೋ ಹಬ್ಬ ಇತ್ತಲ್ವ, ಇವತ್ತೇ ಕಟ್ಸೋಣ, ಎಲ್ಲ ರೆಡಿ ಆಗಿರ್ತಾರೆ ಅಂತ ಇವತ್ತು ಮಾಡಿಸ್ತಿದ್ದೀವಿ. ನೋಡಿ, ಇಲ್ಲಿ ದಿತ್ತು ಮಾಡ್ತಿದ್ದಾಳೆ. ಅವಳು ಮಾಡ್ಬೇಕಾರಂತೂ ಒಳ್ಳೆ ಚೆನ್ನಾಗಿ ಕಾಣ್ತಿದ್ಲು. ದಿತ್ತು ಅವ್ಯ ಬಂದುಬಿಟ್ಟು ನಿಮಗೆ ತೋರಿಸಿದ್ದೀನಿ ಆಲ್ರೆಡಿ, ಬಿಂದು ಕಿರಣ್ ಅಂತೇಳ್ಬಿಟ್ಟು ಅವ್ರ ಮಕ್ಕಳು. ನಿಹಾಲ್ ಮತ್ತು ಶೌರ್ಯ ಬಂದುಬಿಟ್ಟು ಇಲ್ಲಿ ರಾಜೇಶ್ ಅಂತ ಪದ್ಮ ಅಂತಿದ್ದಾರೆ, ಅವ್ರ ಮಕ್ಕಳು. ನಾವು 3 ಫ್ಯಾಮಿಲಿ ಅಂತೂ ತುಂಬಾ ಕ್ಲೋಸ್ ಅಂತಲೇ ಹೇಳ್ಬೋದು. ನೋಡಿ, ಇಲ್ಲಿ ಶೌರ್ಯ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನೆ. ಅವನಿಗಂತೂ ಫುಲ್ ಖುಷಿಯಾಗಿ ಕುತ್ಕೊಂಡು ರಾಖಿ ಕಟ್ಟಿಸ್ಕೊಳ್ತಾ ಇದ್ದ. ಅಕ್ಕವ್ರಿಗೋಸ್ಕರ ಹಂಗೆ ಗಿಫ್ಟ್ ಬೇರೆ ತಗೊಬಂದಿದ್ದಾರೆ. ಮಕ್ಕಳಂತೂ ಫುಲ್ ಎಂಜಾಯ್ ಮಾಡಿದ್ರು. ಮಾಡಿರೋ ಸ್ವೀಟ್ನೆಲ್ಲ ಆರಾಮಾಗಿ ತಿನ್ಕೊಂಡ್ಬಿಟ್ರು. ನೋಡಿ, ಇಲ್ಲಿ 4 ಜನ ಆರತಿ ಮಾಡ್ತಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂತ. ದಿತ್ತು ಅಷ್ಟು ಚಿಕ್ಕವಳಿದ್ರೆ ಅವಳು ಮಾಡಬೇಕು ಅನ್ನೋ ಒಂದು ಕಾನ್ಫಿಡೆಂಟ್ ನೋಡಬೇಕು, ಅವಳಿಗೆ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಲಂಗ ಬ್ಲೌಸ್ ಹಾಕ್ಕೊಂಡು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ ಅಲ್ವಾ. ಲಕ್ಷ್ಮಿ ಹಬ್ಬಕ್ಕೆ ನಮ್ಮ ಮನೆಯಲ್ಲಿರೋ 4 ಲಕ್ಷ್ಮಿಗಳು ಅಂತ ಹೇಳ್ಬೋದು. ನಮ್ಮ ಮನೆಯಲ್ಲಿ ಯಾನ ಮತ್ತು ನೇಸರ ಮಿಸ್ ಆಗಿದ್ದಾರೆ. ಯಾಕೆಂದರೆ ಯಾನಿಗೆ ಸ್ವಲ್ಪ ಹುಷಾರಿಲ್ಲ, ಆದ ಕಾರಣ ಬರೋಕ್ಕಾಗಿಲ್ಲ. ನೇಸರ ಬಂದು ಸಂಜೆನೇ ಹೊರಟ್ಲು. ಅವ್ರ ಡ್ಯಾಡಿ ಬಂದು ಕರ್ಕೊಂಡೋದ್ರು. ನೋಡಿ, ಎಲ್ಲ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ಇನ್ನು ವಿಡಿಯೋ ಏನೂ ಮಾಡೋಕ್ಕೆ ಹೋಗಿಲ್ಲ ನಾನು. ಆಮೇಲೆ ನೆಕ್ಸ್ಟ್ ಡೇ ತೋರಿಸ್ತಿದ್ದೀನಿ. ನೆಕ್ಸ್ಟ್ ಡೇ ಬೆಳಗ್ಗೆ ಇನ್ನು ಕರ್ಗಡ್ಬು ಅಷ್ಟು ಉಳಿದಿದೆ. ಇದಾದರೆ ಅಡುಗೆ ಮನೆ ಅಂತೂ ಏನೂ ಕ್ಲೀನ್ ಮಾಡಿಲ್ಲ, ಎಲ್ಲಿರೋ ಅಲ್ಲೇ ಬಿಸಾಕ್ಬಿಟ್ಟು ಮಲಗಿಬಿಟ್ವಿ. ಯಾಕೆಂದರೆ ತುಂಬಾ ಟಯರ್ಡ್ ಆಗಿತ್ತು. ಆಲ್ಮೋಸ್ಟ್ ಮೊನ್ನೆ ನೈಟ್ ಮಲಗೋದೇನೆ 2 ಗಂಟೆ ಆಗೋಗಿತ್ತು. ಇನ್ನು ಇವತ್ತು ಟೈಮ್ ಆದರೆ ಮಲ್ಕೊಳ್ಳೋಕ್ಕಾಗಲ್ಲಪ್ಪ ಅಂತ ಬೇಗನೆ ಹೋಗಿ ಮಲಗಿಬಿಟ್ಟೆ ನಾನು. ನೋಡಿ, ರೈಸ್ ಇನ್ನಷ್ಟು ಉಳಿದಿದೆ. ಒಬ್ಬಟ್ಟಿನ ಸಾಂಬಾರು ಸ್ವಲ್ಪ ಇದೆ. ಆದರೆ ಇವತ್ತಿನ ಬ್ರೇಕ್ಫಾಸ್ಟ್ಗಂತೂ ಇದೇ ಆಗೋಗ್ಬಿಡುತ್ತೆ. ಇನ್ನು ಪಲ್ಯಗಳೆಲ್ಲ ಸ್ವಲ್ಪ ಉಳಿದಿತ್ತನ್ನೆಲ್ಲ ರಾತ್ರಿನೇ ಫ್ರಿಜ್ಗೆ ಇಟ್ಬಿಟ್ಟು ಮಲಗಿದ್ದೆ. ಈಗ ಫ್ರೆಶ್ಶಾಗಿ ಒಂದು ಗ್ಲಾಸ್ ಕಾಫಿ ಕುಡಿದ್ರೆ ಬೇರೆ ಕೆಲಸಗಳೆಲ್ಲ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಆದ್ದರಿಂದ ಇಲ್ಲಿ ಹಾಲು ಕಾಯಕ್ಕೆ ಇಟ್ಟಿದ್ದೀವಿ. ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಹಾಲು, ಅಡುಗೆ ಮನೆ ಎಲ್ಲನೂ. ಪಾತ್ರೆಗಳಂತೂ ಒಂದು ರಾಶಿನೇ ಬಂತು. ಅದನ್ನೆಲ್ಲ ತೊಳೆಯೋದೇ ಮಧ್ಯಾಹ್ನ ಆಗೋಯ್ತು ಇವತ್ತು. ಇನ್ನಿವತ್ತು ಬೇರೆ ದೇವ್ರನ್ನ ನಿನ್ನೆನೇ ಕದಲಿಸ್ಬಿಟ್ಟು ಮಲಗಿದ್ದೆ, ಆದ್ದರಿಂದ ಇವತ್ತು ತೆಗಿಬೇಕು. ನಾವು ಪ್ರತಿ ವರ್ಷವೂ ಅಷ್ಟೇ ರಾತ್ರಿ ಮಲಗೋಕ್ಕೆ ಮುಂಚೆನೇ ದೇವ್ರನ್ನ ಕಳಸ ಎಲ್ಲ ಕದಲಿಸ್ಬಿಟ್ಟು ಮಲಗಿಬಿಡ್ತೀವಿ. ನೆಕ್ಸ್ಟ್ ಡೇ ತೆಗಿಯೋಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ 3 ಡೇಸ್ ತೆಗಿಯೋಂಗಿಲ್ಲ, ಆದ್ದರಿಂದ ಕದಲಿಸ್ಬಿಟ್ಟು ಮಲಗಿಸ್ಬಿಡ್ತೀವಿ. ಆಮೇಲೆ ನೆಕ್ಸ್ಟ್ ಡೇ ತೆಗಿಯೋಕ್ಕೆ ಈಸಿ ಆಗುತ್ತೆ. ನೋಡಿ ಯಾವ್ಯಾವ ರೀತಿ ಇದೆ ಅಂತ. ಮಕ್ಕಳಂತೂ ಚೆನ್ನಾಗಿ ಕುಣಿದಿದ್ರಲ್ಲ, ಆದ್ದರಿಂದ ಹಿಂಗಿದೆ. ಮೇಲ್ಗಡೆ ಎಲ್ಲ ಫುಲ್ಲು ಮಂಚಗಳೆಲ್ಲ ಹಂಗೆ ಆಗಿದೆ. ಅವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಹಬ್ಬ ಮಾಡೋಕ್ಕೆ ಮುಂಚೆನೂ ಕ್ಲೀನ್ ಮಾಡಬೇಕು, ಹಬ್ಬ ಆಗಿದ್ದಾದ್ಮೇಲೂ ಕ್ಲೀನ್ ಮಾಡಬೇಕು. ನೋಡಿ ಪಾತ್ರೆಗಳು ಎಷ್ಟಿದ್ದಾವೆ ಅಂತ. ಇದಂತೂ ಎಲ್ಲ ಹೆಣ್ಮಕ್ಳಿಗಿರೋ ಪ್ರಾಬ್ಲಮ್ ಅಲ್ವಾ. ಹಬ್ಬ ಮಾಡಬೇಕು ಅಂತ ಕ್ಲೀನ್ ಮಾಡಬೇಕು, ಹಬ್ಬ ಮಾಡಿದ್ದಾಯಿತು ಅಂತ ಕ್ಲೀನ್ ಮಾಡಬೇಕು, ಆ ಪರಿಸ್ಥಿತಿ. ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ.